ಕೀಟಗಳು, ಆಕಾಶದಲ್ಲಿರುವ ಬಗೆ ಬಗೆಯ ಎಲ್ಲ ಜೀವಜಾತಗಳು ಮಾರ್ನುಡಿಯುತ್ತಿರಬೇಕಾದ್ರೆ ಬೇಡ ಅಥವಾ ಕಣ್ಣೀರಿಡ್ತಾ ಕಂಬನಿ ಮಿಡಿಯುತ್ತಾ ಇರುವಾಗ ಕರುಣೆಯೇ ಇಲ್ಲದ ಅತ್ಯಂತ ಕ್ರೌರ್ಯವೇ ಎದ್ದು ಬಂದ ಸ್ವರೂಪದ ರಾವಣ ಅವಳನ್ನು ಎಳೆದು ಕರೆದೊಯ್ತಾನೇ ಇದ್ದಾನೆ. ಖಮುತ್ಪತ್ತಂಚ ತಾಂ ದೃಷ್ಟ್ವಾ ಮೈಥಿಲೀಂ ಜನಕಾತ್ಮಜ ದುಃಖಿತಾ ಪರಮೋದ್ವಿಗ್ನ ಭಯೇ ಮಹತಿ ವರ್ತಿನಿ ರೋಷಾತ್ ರೋಷರೋದನತಾಂ ರಾಕ್ಷಿ ಭೀಮಾಕ್ಷಂ ರಾಕ್ಷಸಾಧಿಪಂ ರುದಂತೀಂ ಕರುಣಂ ಸೀತಾ ರುದಂತೀ ಕರುಣಂ ಸೀತಾ ಹ್ರಿಯಮಾಣ ಇದಮಬ್ರವೀತ್. ಅಪಹರಿಸುಯಿ ಮತ್ತೆ ಎಳೆದಾಡಿ ಕರೆದೊಯ್ತಾ ಇರಬೇಕಾದ್ರೆ ಸೀತೆ ಕೆಂಪು ರೋಷದಿಂದಾಗಿ ಕಣ್ಣೆಲ್ಲ ಕೆಂಪಾಗಿದೆ, ಅಗಲವಾಗಿ ಉಬ್ಬಿದೆ. ಈ ರಾಕ್ಷಸನ ಭಯ ಕಣ್ಣಿನಲ್ಲಿ ಮಡುಗಟ್ಟಿದೆ. ಕರುಣೆಯನ್ನು ತೋರಿಸಲಿಕ್ಕೆ ಯಾರೂ ಇಲ್ಲ, ಕ್ರೌರ್ಯವೇ ಎದ್ದು ಬಂದಿದೆ ಅನ್ನುವ ಹೊತ್ತಿನಲ್ಲಿ ವ್ಯಪತ್ರಪಸೇ ನೀಚ ಕರ್ಮಣಾನೇನ ರಾವಣ ಜ್ಞಾತ್ವಾ ವಿರಹತಾಂ ಯನ್ಮಾಂ ಚೋರಯಿತ್ವಾ ಪಲಾಯಸೆ. ಇಲ್ಲಿ ಸಹಜವಾಗಿ ಆಕೆ ತನ್ನದನ್ನು ಎಳೆದೊಯ್ತಾ ಇರುವಂತಹ ಕ್ರಿಯೆಗೆ ಪ್ರತಿಕ್ರಿಯೆಯನ್ನು, ಇಷ್ಟು ಒದ್ದಾಟವನ್ನು ಕೊಡಲೇಬೇಕು. ನಾಟಕದಲ್ಲಿ ಆ ಎದುರಿನ ಪಾತ್ರವನ್ನು ಜೀವ ತುಂಬಿದರೆ ಮಾತ್ರ ಎದುರಾಳಿಯು ಆ ಭಾವದೊಳಗೆ ನುಗ್ಗುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇಲ್ಲಿ ಸೀತೆ ಕೇಳ್ತಾಳೆ, ನಾಚಿಕೆ ಇಲ್ವಾ ನೀಚ ನಿನಗೆ ಇಂತಹ ಕೆಟ್ಟ ಕರ್ಮದಲ್ಲಿ ಕೈ ಹಾಕುವುದಕ್ಕೆ? ರಾವಣ ಅಂತ ಎಲ್ಲರನ್ನು ಅಳಿಸುವ ಹೆಸರು ನನ್ನಲ್ಲಿಯೂ ಅದು ಸಾರ್ಥಕಗೊಂಡಿತು. ರಾಮನನ್ನ ಇಲ್ಲದೇ ಇರುವ ಸಮಯದಲ್ಲಿ ಗುರುತಿಸಿ ಹೀಗೆ ಚೋರಯಿತ್ವಾ ಪಲಾಯಸೆ, ಕಳ್ಳತನಗೈದು ಅಪಹರಿಸಿಕೊಂಡು ಹೋಗಲಿಕ್ಕೆ ನಿನಗೆ ಒಂದು ಸ್ವಲ್ಪವೂ ಲಜ್ಜೆಯೇ ಇಲ್ವಾ? ತ್ವಯೈನಂ ನೂನಂ ದುಷ್ಟಾತ್ಮನ್ ಭೀರುಣಾ ಹರ್ತುಮಿಚ್ಛತ ಮಮಾಪವಾಹಿತೋ ಭರ್ತ ಮೃಗರೂಪೇಣ ಮಾಯೆಯ. ನೀನು ನನ್ನ ಮನಸ್ಸನ್ನು ಆ ಜಿಂಕೆಯ ಆಸೆಗಾಗಿ ಎಳೆಸಿ ಕಣ್ಣನ್ನು ಅತ್ತ ಹರಿಯುವಂತೆ ಮಾಡಿ ರಾಮ ಅದರ ಬೆನ್ನ ಹಿಂದೆ ಸಾಗುವುದಕ್ಕೆ ಮಾಡಿದ್ದು ನೀನೇ ತಾನೇ? ನಿನ್ನದೇ ಇದೆಲ್ಲ ಕಪಟ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ಭೀರುಣ ಹರ್ತುಮಿಚ್ಛತ, ನನ್ನನ್ನು ಅಪಹರಿಸಬೇಕೆನ್ನುವ ನೆಪದಲ್ಲಿಯೇ ಮೃಗರೂಪೇಣ ಮಾಯೆಯ ಮಮ ಅಪವಾಹಿತ ಭರ್ತ, ನನ್ನಿಂದ ರಾಮನನ್ನು ದೂರ ಮಾಡಿದಿ ನೀನು.